ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಮತ್ತು ದೈವಿಕ ಧರ್ಮ ಸಂಸ್ಥಾನದ ವತಿಯಿಂದ ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಜ್ಯೋತಿರ್ಲಿಂಗ ದರ್ಶನ ಹಾಗೂ ವಿಶೇಷ ರುದ್ರ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಯಕನಹಟ್ಟಿ ಕ್ಷೇತ್ರಕ್ಕೆ ಆಗಮಿಸಿದ ಜ್ಯೋತಿರ್ಲಿಂಗವನ್ನು 108 ಕುಂಭಗಳನ್ನು ಹೊತ್ತಂತಹ ಮಹಿಳೆಯರು ಮಂಗಳವಾದ್ಯಗಳೊಂದಿಗೆ ಆರತಿ ಬೆಳಗುವ ಮೂಲಕ ಸ್ವಾಗತಿಸಿದರು. ನಂತರ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ದೇವಾಲಯದ ಆವರಣದಲ್ಲಿ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು. ನೂರಾರು ದಂಪತಿಗಳು ಜ್ಯೋತಿರ್ಲಿಂಗಕ್ಕೆ ಸಂಕಲ್ಪ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅರ್ಚಕ ಸಂದೀಪ್ ಅವರ ನೇತೃತ್ವದಲ್ಲಿ ಜ್ಯೋತಿರ್ಲಿಂಗಕ್ಕೆ ಭಕ್ತಿಯಿಂದ ರುದ್ರಾಭಿಷೇಕ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಸಂಗೀತ ಶಿಕ್ಷಕರು ಹಾಡಿದ ಶಿವನ ಭಕ್ತಿಗೀತೆಗಳು ನೆರೆದಿದ್ದ ಭಕ್ತರಲ್ಲಿ ಶಿವ ಭಕ್ತಿಭಾವ ಬುಣುವಂತೆ ಮಾಡಿತು. ಈ ವೇಳೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಗಂಗಾಧರಪ್ಪ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂದೀಪ್, ಕವಿತಾ, ತೇಜಸ್ವಿನಿ, ಅನಿತಾ, ನವೀನ್ ಹಾಗೂ ಕಿರಣ್ ಸೇರಿದಂತೆ ಮತ್ತಿತರರಿದ್ದರು. ಶಿವಾಯ ಶಿವ ಓಂ ನಮಃ ಶಿವಾಯ ಶಿವ ಓಂ ನಮಃ ಶಿವಾಯ ಶಿವ ಓಂ ನಮಃ ಶಿವಾಯ ಶಿವ ಹರ ಹರ ಶಂಕರ ಶಿವ ಶಿವ ಶಂಕರ ಶಂಕರ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಶಂಕರ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಶಂಕರ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಶಂಕರ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಶಂಕರ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ पूजा देवी शंकरचना निद्रा समाधि स्थिति संचार मदगोह प्रदक्षिण विधि स्तोत्राणि सर्वागिरो यद्यत्कर्म करोमि तत्तदखिलं शंभो भोलेनाथ शंभो हर हर सोमनाथ शंभो शिव शंकर शिव शंभो महादेवा शंकर 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 शिव शंकर शिव शंभो महादेवा मैडम नेक्स्ट इंटरव्यू में माताजी स्वामी जी बिड़ोंगिला ಈಗ नमः शिवाय नमः शिवाय नमो नमो नमः शिवाय नमो नमो नमः शिवाय केदारेश्वर नमः शिवाय केदारेश्वर नमः नीललोचना नमः शिवाय नीललोचना नमः शिवाय नमो नमो नमः शिवाय नमो नमो नमः शिवाय गंगजटाधर नमः शिवाय गंगजटाधर नमः शिवाय नमः शिवाय नमो नमो नमः शिवाय गंगजटाधर नमः शिवाय गंगजटाधर नमः शिवाय नीलकंठ शिव नमः शिवाय नीलकंठ शिव नमः शिवाय मृत्युंजय शिव नमः शिवाय मृत्युंजय शिव नमः शिवाय शाकांबरधर नमः शिवाय शाकांबरधर नमः शिवाय नमो नमो नमः शिवाय नमो नमो नमः शिवाय शंकरा शिव शंकरा शंकरा शिव शंकरा शंकरा अभयंकरा शंकरा अभयंकरा शंकरा प्रलयंकरा शंकरा प्रलयंकरा शंकरा रविशंकरा शंकरा रविशंकरा जय जय शंकर सांब सदाशिव जय जय शंकर सांब सदाशिव शिव शिव शंकर सांब सदाशिव शिव शिव शंकर सांब सदाशिव जय जय शंकर सांब सदाशिव शिवा शिव शिव शंकर सांब सदाशिव जय जय शंकर शिव शिव शंकर 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 जय जय शंभो ಕಾಲದಲ್ಲಿ ಸಾಕ್ಷಾತ್ ಚಂದ್ರದೇವರೇ ಸ್ಥಾಪನೆ ಮಾಡಿದ್ದ ಅಂತ ಒಂದು ಪ್ರತೀತಿ. ಇವಾಗ ನೀವೇನು ನೋಡ್ತಿದ್ರೆ ಜ್ಯೋತಿರ್ಲಿಂಗಗಳನ್ನ, ಈ ಜ್ಯೋತಿರ್ಲಿಂಗನೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಪೂಜೆ ಮಾಡ್ಕೊಂಡು ಬಂದ ಅಂತ ಒಂದು ಪ್ರತೀತಿ. ನೋಡಿ, ಈ ಜ್ಯೋತಿರ್ಲಿಂಗದ ವಿಶೇಷ ಏನಂತಂದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಇಲ್ಲ, ಕಬ್ಬಿಣದ ಅಂಶ ಇಲ್ಲ, ಆದ್ರೂ ಆಯಸ್ಕಾಂತ ಶಕ್ತಿ ಇದೆ, ಮ್ಯಾಗ್ನೆಟಿಕ್ ಪವರ್. ಇದೆಷ್ಟು ಪ್ರಬಲವಾಗಿತ್ತು ಅಂತಂದ್ರೆ ಇದು ಭೂಮಿ ಮೇಲೆ ಇರುವಂತೆ ಆಕಾಶದ ಮೇಲೆ ತೇಲಾಡ್ತಿತ್ತು. 1000 ವರ್ಷದ ಹಿಂದೆ ಮೊಹಮ್ಮದ್ ಗಜ್ನಿ ಇದು ಹಲವಾರು ಬಾರಿ ಇದನ್ನು ಧ್ವಂಸ ಮಾಡಬಹುದು. ಅಲ್ಲಿ ಇದ್ದ ಕೆಲವು ಅಗ್ನಿಹೋತ್ರಿ
ಬ್ರಾಹ್ಮಣರು ತಮಿಳುನಾಡಿನ ಅಗ್ನಿಹೋತ್ರ ಪುರೋಹಿತರು ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನೆಲ್ಲ ಕಾಪಾಡ್ಕೊಂಡು ಬಂದರು. 1000 ವರ್ಷದ ತನಕ ಹೀಗೆ ಅದನ್ನು ಶೇಖರಣೆ ಮಾಡ್ತಾ ಬಂದು 1924ರಲ್ಲಿ ಕಾಂಚಿ ಶ್ರೀ ಶಂಕರಾಚಾರ್ಯರನ್ನು ಕುರಿತು ಮಾರ್ಗದರ್ಶನ ಮಾಡಿ ಜ್ಯೋತಿರ್ಲಿಂಗಗಳನ್ನು ಏನು ಮಾಡಬೇಕು ಅಂತ ಹೇಳುವಾಗ ಶಂಕರಾಚಾರ್ಯರು ಹೇಳ್ತಾರೆ, ಇನ್ನು 100 ವರ್ಷ ಹೀಗೆ ಇದನ್ನು ಪೂಜೆ ಮಾಡ್ಕೊಂಡ್ಬನ್ನಿ, ಕಾಪಾಡ್ಕೊಂಡ್ಬನ್ನಿ. 100 ವರ್ಷ ಆದಮೇಲೆ ಅಂದರೆ 2024ರಲ್ಲಿ ಅಯೋಧ್ಯದಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರುದೇವರಿಂದ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತದೆ. ತದನಂತರ ಆ ಮಹಾಪುರುಷರಿಗೆ ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನೆಲ್ಲ ಸಮರ್ಪಣೆ ಮಾಡಿ. ಇವತ್ತು ಅವರು ಹೇಳಿದ ಮಾತಿನಂತೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆರ್ಟ್ ಆಶ್ರಮದಲ್ಲಿ ಎಲ್ಲ ಜ್ಯೋತಿರ್ಲಿಂಗದ ಶೇಖರಣೆಗಳು ಮಾಡಿದ್ದೀವಿ. ಈಗ ಗುರುಗಳ ಮಾರ್ಗದರ್ಶನದಂತೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಜನರು ಇದನ್ನು ದರ್ಶನ ಪಡ್ಕೊಳ್ಳಿ ಅಂತ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮಕ್ಕೂ, ಪ್ರತಿಯೊಂದು ರಾಜ್ಯಕ್ಕೂ ಈ ಜ್ಯೋತಿರ್ಲಿಂಗ ಯಾತ್ರೆ ನಡೀತೀವಿ. ಇದ್ರ ವಿಶೇಷ ಏನಪ್ಪ ಅಂತಂದರೆ, ಈ ಜ್ಯೋತಿರ್ಲಿಂಗದ ಎದುರುಗಡೆ ನೀವೇನು ಸಂಕಲ್ಪ ತಗೋತೀವಿ, ಏನು ಕುಂದು ಕುರಿತು ಹೇಳ್ಕೊತೀವಿ, ಏನು ಕಷ್ಟ ಸುಖಗಳು ಹೇಳ್ಕೊತೀವಿ, ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ. ಇದು ನಮ್ಮ ಸ್ವಂತ ಅನುಭವ. 2 ತಿಂಗಳಿಂದ ಪರ್ಯಟನೆ ಮಾಡ್ತಿದ್ದೀವಿ. ಎಷ್ಟೋ ಜನ ಹೇಳಿದರೆ ನಾವು ಈ ಥರ ಸಂಕಲ್ಪ ತಗೊಂಡ್ವಿ, ಈ ಥರ ಜ್ಯೋತಿರ್ಲಿಂಗ ಪೂಜೆ ಮಾಡಿದ್ವಿ, ನಮಗೆ ಎಷ್ಟೋ ಸಹಾಯ ಆಯಿತು ಅಂತ ನೋಡಿ. ಇವತ್ತು ರುದ್ರಾಭಿಷೇಕ. ರುದ್ರ ಅಂದ್ರೇನು? ರುದ್ರಾಗಯತೆ ಇತಿ ರುದ್ರಾಹ ಅಂತ ಹೇಳ್ತೀವಿ. ನಮ್ಮಲ್ಲೇನು ಕುಂದಿದ್ಯೋ, ಏನು ಕೊರತೆ ಇದೆಯೋ, ಏನು ನೋವಿದ್ಯೋ ಅವೆಲ್ಲ ಪರಿವರ್ತನೆ ಆಗಿ ಸುಖ ಶಾಂತಿ ಸಮೃದ್ಧಿ ಸ್ಥಾಪನೆ ಮಾಡಲು ರುದ್ರಾಭಿಷೇಕ ಅಂತ ಹೇಳ್ತೀವಿ. ನಾವು ಈ ರುದ್ರಾಭಿಷೇಕ ಮಾಡಬೇಕಾದ್ರೆ ನಾವೇನು ಮಾಡ್ಬೋದು, ಯಾರ್ಯಾರು ಸಂಕಲ್ಪ ಅಂತ ತಗೋತೀವಿ. ಎಲ್ಲರಿಗೂ ಹೂ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ.